ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಂಗಳವಾರ ಸಾಕಷ್ಟು ಜನಕ್ಕೆ ದೂರದ ಪ್ರಯಾಣ ಮಾಡಬೇಡಿ ಅಂತ ಹೇಳ್ತೀವಿ. ಹಾಗೆ ನಾವು ಮಂಗಳವಾರ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ಏನು ಸಮಸ್ಯೆಗಳಿರುತ್ತೆ, ನಮ್ಮ ಮನೆಗೆ ಏನು ಸಮಸ್ಯೆಗಳಿರುತ್ತೆ, ಅಥವಾ ನಮಗೆ ಬರುವಂಥ ಸಮಸ್ಯೆಗಳನ್ನು ನಾವು ಯಾವ ಥರ ಮುಂದೆನೇ ಆ ಒಂದು ತೀವ್ರತೆಯನ್ನು ಕಡಿಮೆ ಮಾಡ್ಕೊಳ್ಬಹುದು. ಇದು ನಿಂಬೆ ಹಣ್ಣಿನಿಂದ ಕೂಡಿರುವಂಥ ಒಂದು ಪರಿಹಾರ. ನಿಂಬೆ ಹಣ್ಣು ಅನ್ನೋದು ಸಾಧಾರಣವಾಗಿ ನಿಮಿಷಗಳಲ್ಲೇ ಅದು ನಮಗೆ ಒಳ್ಳೆಯ ಪರಿಹಾರಗಳನ್ನು ಕೊಡುವಂಥ ಒಂದು ವಸ್ತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ನೀವು ಯಾವುದೇ ಒಂದು ವ್ಯಾಪಾರದ ಸ್ಥಳ ಆಗಿರಬಹುದು, ನಿಮ್ಮ ಮನೆಯಲ್ಲಾಗಿರಬಹುದು, ಅಥವಾ ನಿಮ್ಮ ಹೊಸ್ತಿಲ ಬಳಿ ಆಗಿರಬಹುದು, ಒಂದು ಕೆಟ್ಟ ದೃಷ್ಟಿಗೋಸ್ಕರ ಅಥವಾ ಏನೇ ಒಂದು ಪರಿಹಾರಕ್ಕೋಸ್ಕರ ನಾವು ಆಧ್ಯಾತ್ಮಿಕವಾಗಿಯೂ ಕೂಡ ಹಾಗೂ ಆರೋಗ್ಯಕ್ಕೋಸ್ಕರ ಕೂಡ ನಿಮಿಷಗಳಲ್ಲೇ ಒಂದು ಒಳ್ಳೆಯ ಫಲವನ್ನು ಕೊಡುವಂಥ, ಇದರಿಂದ ಒಳ್ಳೆ ರಿಸಲ್ಟನ್ನು ನೀವು ನೋಡಿರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎಲ್ರಿಗೂ ಕೂಡ ಇದರಿಂದ ಒಂದು ಅನುಭವ ಅನ್ನೋದಾಗಿರುತ್ತೆ. ಮಂಗಳವಾರ ದೂರ ಪ್ರಯಾಣ ಮಾಡಬಾರ್ದು ಅಂತ ನಮ್ಮ ಹಿರಿಯರು ತಿಳಿಸುವಂಥದ್ದು. ಏನೋ ಒಂದು ಅದು ಅರ್ಜೆಂಟು, ತುಂಬ ಅವಶ್ಯಕತೆ ಇದೆ, ಹೋಗಲೇಬೇಕು ಅನ್ನುವ ಒಂದು ಪರಿಸ್ಥಿತಿ ಮಂಗಳವಾರದ ಸಮಯ ಬಂದಾಗ ನೀವು ಏನು ಮಾಡಬೇಕು ಅಂದರೆ, ಒಂದು ಚಿಕ್ಕದಾಗಿರುವಂಥ ಒಂದು ನಿಂಬೆ ಹಣ್ಣನ್ನು ತಗೊಂಡಿದ್ದೆ ನಿಮ್ಮ ಜೊತೆ ಇಟ್ಕೊಳ್ಳಿ. ನೀವು ವಾಲೆಟಲ್ಲಿ ಅಥವಾ ಜೋಬಲ್ಲಿ ಇಟ್ಕೊಳ್ಬಹುದು, ಬ್ಯಾಗ್ ತಗೊಂಡಿದ್ರೆ ಬ್ಯಾಗಲ್ಲಿ ಇಟ್ಕೊಳ್ಬಹುದು. ಆಗ ಏನಾಗುತ್ತೆ, ನೀವು ತುಂಬ ಸೇಫ್ಟಿಯಾಗಿ ಹೋಗಿ ಬರ್ತೀರಾ. ಹೋಗುವಂಥ ಕೆಲಸ ಕೂಡ ಅಂದರೆ ನೀವೇನೋ ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ದರೆ ಆ ಕೆಲಸ ಈ ದಿನ ಹೋದರೆ ಆಗುತ್ತೆ ಅಂತ ನೀವೇನಾದರೂ ಹೋದರೆ, ಅಥವಾ ದುಡ್ಡು ಕಾಸಿನ ವಿಚಾರ ಅಥವಾ ಏನೋ ಒಂದು ಅರ್ಜೆಂಟಾಗಿ ಇರುತ್ತೆ ಅಂತ ಇರುವಂಥ ಕೆಲಸಗಳಲ್ಲಿ ಒಂದು ಸಕ್ಸಸ್ ಅನ್ನೋದು ಸಿಗುವಂಥದ್ದು ಆಗುತ್ತೆ. ಮಂಗಳವಾರದ ಸಮಯಗಳಲ್ಲಿ ಕೆಲವೊಂದು ನಾವು ಮಾಡಿಕೊಳ್ಬಾರ್ದು. ಹಾಗೆ ಮಂಗಳವಾರ ಮಾಡಿಕೊಂಡಿರುವ ಕೆಲಸಗಳು ಮಾತ್ರ ಕೆಲವೊಂದು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ. ಒಂದು ಲಾಂಗ್ ಟೈಮ್ ನಮಗೆ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಇದನ್ನು ನೀವು ಮಾಡಿಕೊಳ್ಬಹುದು. ಸಾಕಷ್ಟು ಜನಕ್ಕೆ ಒಡವೆಗಳು ಮತ್ತು ಮನೆಯಲ್ಲಿ ನಾವು ಇರುವಂಥ ಮನೆ, ಬಾಡಿಗೆ ಮನೆ ಇದೆ, ಸ್ವಂತವಾಗಿ ನಮಗೆ ಮನೆ ಮಾಡಿಕೊಳ್ಬೇಕು ಅಥವಾ ಸ್ವಂತವಾಗಿ ನಾವು ಜಮೀನನ್ನು ತಗೊಳ್ಬೇಕು, ಈ ಥರ ಆಸೆ ಇರುವಂಥವರು ಮಂಗಳವಾರದ ದಿನಗಳಲ್ಲಿ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಂಥ ಸಂದರ್ಭಗಳಲ್ಲಿ ದೀಪಕ್ಕೆ ಸ್ವಲ್ಪ ಬೆಲ್ಲವನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟಿದ್ದೆ, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಪುಡಿ ಮಾಡಿ ಹಾಕಿ ಬೆಲ್ಲವನ್ನು ನೀವು ಈ ಬೆಲ್ಲದ ಪರಿಹಾರಗಳನ್ನು ಈ ರೀತಿ ಮಾಡ್ಕೊಳ್ತಾ ಬಂದಾಗ, ನಾನು ಸಾಕಷ್ಟು ಕೆಲವೊಂದು ಇಂದಿನ ದಿನಗಳಲ್ಲಿ ಕೂಡ ಈ ಮಂಗಳವಾರ ಮಾಡಿಕೊಳ್ಳುವ ಒಂದು ಪರಿಹಾರವನ್ನು ತಿಳಿಸಿದ್ದೆ. ಹಾಗೆ ನಿಂಬೆಹಣ್ಣನ್ನು ನೀವು ನೋಡಿ, ಮನೆಗೆ ಕೆಟ್ಟ ದೃಷ್ಟಿ ಆಗಿದೆ ಅನ್ನೋದು ಯಾವ ಥರ ನಮಗೆ ಗೊತ್ತಾಗುತ್ತೆ ಅಂತ ಸುಮಾರು ಜನ ಅನಿಸುತ್ತೆ, ಅವ್ರಿಗೆ ವ್ಯಾಪಾರದ ಸ್ಥಳದಲ್ಲೂ ಅನಿಸುತ್ತೆ. ಅದು ಆಟೋಮೆಟಿಕ್ಕು. ಯಾಕಂದರೆ ಯಾರು ಮೊದಲೆಲ್ಲ ತುಂಬ ವ್ಯಾಪಾರ ಆಗ್ತಾಯಿತ್ತು, ಒಂದೇ ಒಂದು ನಿಮಿಷ ಕೂಡ ಪುರ್ಸೊತ್ತಿರ್ತಾ ಇರಲಿಲ್ಲ, ಕುತ್ಕೊಳ್ಳೋದಕ್ಕಾಗ್ತಾ ಇಲ್ಲ, ನಿಂತ್ಕೊಂಡು ನಾವು ಈ ಥರ ಬಿಸ್ನೆಸ್ ಮಾಡ್ತಾಯಿದ್ವಿ. ಈಗ ಸುಮ್ಮನೆ ಕುತ್ಕೊಂಡಿದ್ದೀವಿ, ನೊಣ ಓಡ್ಕೊಂಡು ಕುತ್ಕೊಂಡಿದ್ದೀವಿ, ಬಿಸ್ನೆಸ್ ಆಗ್ತಾಯಿಲ್ಲ ಅಂತ ಹೇಳ್ತೀವಿ ನೋಡಿ. ಅಂಥವರು ಕೂಡ ಹಾಗೆ ಮನೆಯಲ್ಲಿ ನಮಗೆ ಈ ಕೆಟ್ಟ ವಾತಾವರಣ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ನಮಗೇ ಗೊತ್ತಿಲ್ಲದೆ ಮನೆಯಲ್ಲಿ ಈ ಥರ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂದಾಗ ಆ ಮನೆಯಲ್ಲಿ ಇರುವಂಥ ಸದಸ್ಯರು ಒಗ್ಗಟ್ಟಾಗಿರೋದಿಲ್ಲ. ಇರುವಂಥ ಒಂದು 4 ಜನ ಅಂದ್ಕೊಳ್ಳಿ, 4 ಜನ ಕೂಡ ಒಬ್ಬರ ಮುಖ ಒಬ್ಬರು ನೋಡಲ್ಲ. ಅಡುಗೆ ಮಾಡಿ ಊಟ ಮಾಡುವ ಸಂದರ್ಭದಲ್ಲೂ ಕೂಡ ಒಂದೇ ಸಮಯಕ್ಕೆ ಕುತ್ಕೊಳ್ಳೋದಿಲ್ಲ, ಒಂದೇ ಜಾಗದಲ್ಲಿ ಕುತ್ಕೊಂಡು ತಿನ್ನೋದಿಲ್ಲ. ಅಥವಾ ನೀವು ಒಂದೇ ಜಾಗದಲ್ಲಿ ಕುತ್ಕೊಂಡು ತಿಂದರೂ ಕೂಡ ಏನು ಮಾತಾಡದೆ ಒಬ್ರಿಗೆ ಒಬ್ಬರು ನಗುತ್ತಾ ಮಾತಾಡ್ತಾ ಊಟ ಮಾಡೋದಂತೂ ಇರೋದೇ ಇಲ್ಲ. ಯಾವಾಗಲೂ ಸದಾ ಕಾಲ ಏನೋ ಒಂದು ಕಾಲೆಳಿತಾ ಇರುವಂಥದ್ದು, ಅದು ಮ್ಯಾಟ್ರೇ ಇರೋದಿಲ್ಲ, ಜಗಳ ಆಗ್ತಾ ಇರುವಂಥದ್ದು. ಅಂಥ ಮನೆಗೆ ಲಕ್ಷ್ಮೀದೇವಿ ಬರೋದಿಲ್ಲ. ಯಾವಾಗಲೂ ಹೆಣ್ಮಗಳು ಏನೋ ಒಂದು ಈ ಥರ ನೋವಿಕ್ಸ್ತಾ ಇರ್ತಾರೆ. ಅದು ತವ್ರ ಮನೆ ಕಡೆಯಿಂದ ಇರಬಹುದು, ಗಂಡನ ಮನೆ ಕಡೆಯಿಂದ ಇರಬಹುದು, ಅಥವಾ ಅವರ ಯಾರೇ ಆಗಿರಬಹುದು, ಸಂಬಂಧಿಕರು ಸುಖ ಸುಮ್ಮನೆ ಏನೋ ಒಂದು ವಿಚಾರಗಳಿಗೆ ಇವ್ರನ್ನ ದೂರ ಇಟ್ಟಿರ್ತಾರೆ, ಮಾತಾಡಿಸ್ದೆ ಒಬ್ಬಂಟಿಯಾಗಿ ಇದನ್ನೆಲ್ಲ ನಾನು ಫೇಸ್ ಮಾಡ್ತಾ ಇದ್ದೀನಿ, ನನಗೆ ಇಲ್ಲೂ ಸಹಾಯಕ್ಕೆ ಯಾರೂ ಇಲ್ಲ, ತವ್ರ ಮನೆ ಕಡೆಯಿಂದ ಕೂಡ ಸಹಾಯಕ್ಕಿಲ್ಲ, ತುಂಬ ನೋವಲ್ಲಿದ್ದೀವಿ, ಇದನ್ನೆಲ್ಲ ಬೇರೆಯವ್ರ ಹತ್ರ ಪ್ರತಿ ಬಾರಿ
ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಮನೆಯಲ್ಲಿ ತುಂಬ ಅಂದರೆ ತುಂಬ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಇದೆ. ಈ ಥರ ಪ್ರತಿಯೊಂದು ಕೂಡ ಒಂದೊಂದು ಹೆಜ್ಜೆಗೂ ನೋವು ತಿಂತಾ ಇದ್ದರೆ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಅದು ಮಂಗಳವಾರ ಮಾಡ್ಕೊಳ್ಳಿ, ಬಹಳ ಒಳ್ಳೆಯದು ಸ್ನೇಹಿತರೆ. ಒಂದು ನಿಂಬೆಹಣ್ಣನ್ನು ತಗೊಳ್ಳಿ, ಚೆನ್ನಾಗಿರುವಂಥ ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೆ ಸಂಧ್ಯಾ ಕಾಲದಲ್ಲಿ ಮಾಡ್ಕೊಳ್ಳಿ. ಇದನ್ನು ನೀವು ಬೆಳಗ್ಗೆಯಿಂದ ಒಂದು ಮನೆ ಕೆಲಸ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡ್ಕೊಂಡಿದ್ರೆ ಸಂಜೆ ನೀವು ಏನಾದರೂ ಎಲ್ಲ ಸೇರಿಸಿ ನಿಮ್ಮ ಮನೆಗೂ ನಿಮಗೂ ಈ ಥರ ಆಗಿದ್ದರೆ, ಬರೀ ಮನೆಗೆ ಮಾತ್ರ ಈ ಥರ ಆಗಿದೆ ಅನ್ನೋದಾದರೆ ನಿಮ್ಮ ಮನೆಗೆ ನೀವು ಕ್ಲಾಕ್ ವೈಸು 11 ಬಾರಿ ಸುತ್ತಬಿಟ್ಟಿದ್ದೆ ಅದನ್ನು ಮನೆ ಮುಂದೆನೇ ನೀವು ತುಳಿಬೇಕಾಗುತ್ತೆ. ತುಳಿದ್ಬಿಟ್ಟು ಒಂದು 2-3 ನಿಮಿಷ ಇದ್ದರೆ ಇದ್ಕೊಳ್ಳಿ. ಅದಾದಮೇಲೆ ಅದನ್ನು ತೆಗೆದು ಹೊರಗಡೆ ಅಂದರೆ ಡಸ್ಟ್ಬಿನ್ ಇದ್ದರೆ ಅದರಲ್ಲಿ ಹಾಕಿ. ಆದರೆ ಇನ್ನೊಬ್ಬರು ತುಳಿಬಾರ್ದು. ನಮ್ಮ ಮನೆಯ ಕಷ್ಟ, ನಮ್ಮ ಕಷ್ಟಗಳು ನಮಗೇ ಮುಗ್ದೋಗಬೇಕು, ಬೇರೆಯವ್ರಿಗೆ ಅದು ಪಾಸಾಗಬಾರ್ದು. ಅದಕ್ಕೋಸ್ಕರ ಅಥವಾ ನಿಮಗೆ ಏನಾದರೂ ಈ ಥರ ಸಮಸ್ಯೆಗಳು ಜಾಸ್ತಿ ಆಗಿದೆ, ಮನೆಗಾಗಿದ್ದರೆ ಮನೆ ಮುಂದೆ, ಸಮಸ್ಯೆಗಳು ನಿಮಗೆ ಆಗಿದ್ದರೆ ನೀವೊಂದು ಸ್ವಲ್ಪ ದೂರ ಹೋಗ್ಬಿಟ್ಟು, ನಿಮಗೆ ಗೊತ್ತಿರುತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಸರೌಂಡಿಂಗ್ ಯಾವ ಥರ ಇರುತ್ತೆ ಅಂತ. ಇನ್ನೊಬ್ಬರಿಗೆ ಅದು ಡಿಸ್ಟರ್ಬ್ ಆಗದೆ ಇರುವ ರೀತಿಯಲ್ಲೇ ನಿಮಗೆ ನಿಮ್ಮ ತಲೆ ಸುತ್ತು ನೀವು 11 ಬಾರಿ ಸುತ್ತಕೊಂಡ್ಬಿಟ್ಟಿದೆ ಅದನ್ನು ಕೆಳಗಡೆ ಇಟ್ಬಿಟ್ಟು ನಿಮ್ಮ ಎಡಗಾಲಲ್ಲೇ ಅದನ್ನು ತುಳಿಬೇಕು. ನೀವು ಯಾವ ಜಾಗದಲ್ಲಿ ತುಳಿದಿರ್ತೀರ ನೋಡಿ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಂದರೆ ಬೇರೆಯವ್ರಿಗೆ ಅದು ಡಿಸ್ಟರ್ಬ್ ಆಗಬಾರ್ದು, ಅವರು ದಾಟಬಾರ್ದು, ಅವರು ತುಳಿಬಾರ್ದು. ಆ ಥರ ಇರುವಂಥ ಜಾಗ ಒಂದು ಸೈಡ್ಗೆ ಹೋಗ್ಬಿಟ್ಟಿದ್ದೆ. ಇದನ್ನು ಮಾಡಿಬಿಟ್ಟು ಹಿಂದೆ ತಿರುಗಿ ನೋಡದೆ ವಾಪಸ್ ಬಂದುಬಿಡಿ. ಇದನ್ನು ನೀವು ವ್ಯಾಪಾರದ ಸ್ಥಳಗಳಿಗೂ ಮಾಡ್ಕೊಳ್ಬಹುದು. ಸುಮಾರು ಜನ ನೀವು ಕಮೆಂಟ್ ಮಾಡ್ತಾ ಇದ್ರಲ್ವಾ, ಅಕ್ಕ ನಮಗೆ ಆಟೋ ಇದೆ, ಕಾರ್ ಇದೆ, ಇದನ್ನು ನಾವು ಬಾಡಿಗೆಗೆ ಅಂತ ಬಿಟ್ಟಿದ್ದೀವಿ, ಬಾಡಿಗೆ ಮನೆಗಳನ್ನ ಕಟ್ಕೊಂಡಿದ್ದೀವಿ, ಅದಕ್ಕೆ ರೆಂಟ್ ಬರ್ತಾ ಇಲ್ಲ, ಈ ಥರ ಹೇಳ್ತಾ ಇರ್ತೀರಲ್ವ. ಇವತ್ತು ಇದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಮಂಗಳವಾರ ನಿಂಬೆಹಣ್ಣನ್ನು ತಗೊಳ್ಳಿ, ಗಾಡಿಗೆ ನೀವು ದೃಷ್ಟಿ ತೆಗೆಯೋ ರೀತಿಯಲ್ಲೇ ಅದನ್ನು ನಿವಾಳಿಸ್ಬಿಟ್ಟು ತುಳಿದು ಬಿಡಿ. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಅದು ಬಾಡಿಗೆ ಮನೆಗಾಗಿರಬಹುದು, ವೆಹಿಕಲ್ಸ್ಗಾಗಿರಬಹುದು, ನಮಗೇನೆ ಆಗಿರಬಹುದು, ಮನೆಗಾಗಿರಬಹುದು, ಪ್ರತಿಯೊಂದಕ್ಕೂ ಅಷ್ಟೇ. ನಿಂಬೆಹಣ್ಣು 24 ಗಂಟೆಯಲ್ಲೇ ನಮಗೆ ಒಂದು ರಿಸಲ್ಟ್ ಕೊಡುತ್ತೆ. ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಳಿ. ಯಾರಿಗೆ ಆಗಿರಬಹುದು, ನಿಂಬೆಹಣ್ಣಿನ ಒಂದು ಪರಿಹಾರ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಸುಲಭವಾಗಿರುತ್ತೆ, ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.